ಎಲ್ರಿಗೂ ನಮಸ್ಕಾರ. ಮ್ಯಾಮ್ಸ್ ನೀತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಜೆಟ್ ಸೆಷನ್ ಎಕಾನಮಿಯಲ್ಲಿ ಕೇಳುವಂತಹ 6 to 7 ಕ್ವಶನ್ನಲ್ಲಿ ಬಜೆಟ್ಟಿಂದ 2 ಕ್ವಶನ್ ಇರುತ್ತೆ. ಯಾಕಂದರೆ ನಮಗೆ ಗೊತ್ತಿರೋ ಥರ ಬಜೆಟಲ್ಲಿ ಹೆಂಗೆ ಕ್ವಶನ್ಸ್ ಕೇಳ್ತಾರೆ ಇವರು ಅಂದರೆ ನಂಬರ್ಸ್ ಅಥವಾ ಫ್ಯಾಕ್ಟ್ಸ್. ಆ್ಯಂಡ್ ನಿಮಗೆ ಗೊತ್ತಿರಬೇಕು ಈ ಸಲ ಸಿದ್ದರಾಮಯ್ಯನವರ ಎಷ್ಟನೇ ಬಜೆಟ್ಟು ಇದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದು ಸಿದ್ದರಾಮಯ್ಯ ಅವರು ಮಂಡಿಸಿದಂತಹ ಎಷ್ಟನೇ ಬಜೆಟ್ಟು ಅಂತ. ಇವಾಗ ನಾವು ಸೆಕ್ಟರಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ, ಮತ್ತು ಡಿಸ್ಟ್ರಿಕ್ಟ್ ವೈಸು ಯಾರ್ಯಾರಿಗೆ ಎಷ್ಟು ಅಲೋಕೇಶನ್ ಆಗಿದೆ, ಫಿಸ್ಕಲ್ ಎಸ್ಟಿಮೇಟ್ ಎಷ್ಟು, ಮತ್ತು ಯಾವುದಾದ್ರೂ ಸ್ಕೀಮ್ಸ್ ಇದ್ದರೆ ಇದನ್ನೆಲ್ಲ ಸ್ವಲ್ಪ ಡೀಟೇಲಿಂಗಾಗಿ ನೋಡ್ತಾ ಹೋಗೋಣ. ಮೇಜರ್ಲಿ ಬಜೆಟಲ್ಲಿ ನಿಮಗೆ ಕೇಳುವಂತಹದ್ದು ಫ್ಯಾಕ್ಟ್ಸೇ ಇರುತ್ತೆ. ಆದಷ್ಟು ಫ್ಯಾಕ್ಟ್ಸ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲರೂ ನಿಮ್ಮ ಫ್ರೆಂಡ್ಸಿಗೆ, ಎಸ್ಪೆಷಲಿ PCPSI ESI ಗ್ರೂಪ್ ಸಿ KPSC ಯಾರ್ಯಾರು ಓದ್ತಿದ್ದಾರೆ ಅವ್ರಿಗೆಲ್ಲ ಶೇರ್ ಮಾಡಿ. ಬಿಕಾಸ್ ಶೇರಿಂಗ್ ಇಸ್ ಕೇರಿಂಗ್, ಇಟ್ಸ್ ಅವರ್ ಮೋಟೋ. ಆ್ಯಂಡ್ ಬಜೆಟ್ನ ಡೀಟೇಲ್ ಆಗಿ ಹೇಳ್ಕೊಡೋದು ಎಲ್ಲ ಟ್ಯೂಟರ್ಸು ಮಾಡಿರ್ತಾರೆ, ಬಟ್ ನಾನು ಸ್ವಲ್ಪ ಲೈಟಾಗಿ ನಿಮಗೆ ಶಾರ್ಟ್ ಆಗಿ ಸ್ವಲ್ಪ ಹೇಳಿದ್ದೀನಿ. ಸೊ ಇಟ್ ಮೇ ಹೆಲ್ಪ್ಸ್ ಯು. ಬಜೆಟ್ ಎಸ್ಟಿಮೇಟ್ ಎಷ್ಟು, ಟೋಟಲ್ ಎಕ್ಸ್ಪೆಂಡಿಚರು ಎಷ್ಟು ಕ್ರೋರ್ಸು, ಇದು ಒಂದು ನೆನ್ಪಿಡ್ಕೊಳ್ಬೇಕಾಗಿರುವಂತಹ ಒಂದು ಡೇಟಾ. 4,48,004 ರೂಪಾಯಿ ಟೋಟಲ್ ಎಕ್ಸ್ಪೆಂಡಿಚರ್ ಎಸ್ಟಿಮೇಷನು. ರೆವಿನ್ಯೂ ಎಕ್ಸ್ಪೆಂಡಿಚರು 3,38,007 rupees. 3,38,007 crores. Everything is in crore. Then capital expenditure ಎಷ್ಟು ಅಂದರೆ 74,682 crores. ಡೆಫಿಸಿಟ್ ಎಷ್ಟಿದೆ ಅಂದರೆ 2.95. ಆ್ಯಂಡ್ ಇದು ನಿಮಗೆ ಗೊತ್ತಿರಬೇಕು, FRBM ಫಿಸ್ಕಲ್ ರೆಸ್ಪಾನ್ಸಿಬಲ್ ಬಜೆಟ್ ಮ್ಯಾನೇಜ್ಮೆಂಟಲ್ಲಿ 3%ಗಿಂತ ಕಮ್ಮಿ ಇರಬೇಕು ನಮ್ಮದು ಫಿಸ್ಕಲ್ ಡೆಫಿಸಿಟ್. GDPದು ಫಾರ್ ಇಂಡಿಯಾ, GSDP ಫಾರ್ ಸ್ಟೇಟ್ಸ್. ಸೊ ನಮ್ಮದು ಎಷ್ಟಿದೆ, ಕಡಿಮೆನೇ ಇದೆ, 2.95 ಇದೆ. ಸೊ ನಾವು FRBM ಆ್ಯಕ್ಟ್ 2003ನ ನಾವು ವಿ ಆರ್ ಮ್ಯಾನೇಜಿಂಗ್. ಆ್ಯಂಡ್ ನಮ್ಮದು ಲಯಬಿಲಿಟಿ ಎಷ್ಟಿರಬೇಕು, 25%ಗಿಂತ ಕಮ್ಮಿ ಇರಬೇಕು GSDPದು. ನಮ್ಮದು 24.94% ಇದೆ. 8,24,389 crores rupees ನಮ್ಮದು ಟೋಟಲ್ ಲಯಬಿಲಿಟಿ. ಅದು ನಮ್ಮದು ಟೋಟಲ್ GDPಗಿಂತನೂ GDPಯಲ್ಲಿ 24.94 ಅಂದರೆ 24.94% ಇದೆ. 25%ಗಿಂತ ಕಮ್ಮಿ ಇರಬೇಕು ಅಕಾರ್ಡಿಂಗ್ ಟು ದಿ FRBM ಆ್ಯಕ್ಟ್. ನಮ್ಮದು ಟೋಟಲ್ ಲಯಬಿಲಿಟಿ GSDPಗಿಂತ 25%ಗಿಂತ ಲೆಸ್ ಇರಬೇಕು. ಸೊ ಹಾಗಾಗಿ ಇದು ಕೂಡ ನಾವು ಮ್ಯಾಚ್ ಮಾಡಿದ್ದೀವಿ. ರೆವಿನ್ಯೂ ಡೆಫಿಸಿಟ್ ಎಷ್ಟಿದೆ ಅಂದರೆ 22,957 ಕೋಟಿ ರೂಪಾಯಿಗಳು, 22,957 crores rupees ಎಸ್ಟಿಮೇಟೆಡ್ ರೆವಿನ್ಯೂ ಡೆಫಿಸಿಟ್. ಈ ನಂಬರ್ಸು ತುಂಬ ಇಂಪಾರ್ಟೆಂಟು. 4,48,004 ಟೋಟಲ್ ಕ್ರೋರ್ಸ್ ಟೋಟಲ್ ಎಕ್ಸ್ಪೆಂಡಿಚರ್, 3,38,007 crores rupees revenue expenditure, capital expenditure 74,682 crores, and fiscal deficit 2.95% of the GSDP, and total liabilities to 24.94%. ಅಂದರೆ 8,24,384 ಕೋಟಿಗಳು ಅಮೌಂಟಿಂಗು GSDPದು. ಇಷ್ಟು ನಮ್ಮದು GSDPದು 8,25% ಅಂತ ಬರುತ್ತೆ. ಅಂದರೆ ಹತ್ತತ್ರ ನಮ್ಮದು 33 lakh crores ನಮ್ಮದು GSDP ಕಲೆಕ್ಷನ್ಸ್ ಆಗುತ್ತೆ. ದೆನ್ ಎಲ್ಲೆಲ್ಲಿಗೆ ಮನಿನ ಹೆಚ್ಚಿಗೆ ಇದು ಮಾಡಿದ್ದಾರೆ, ಎಲ್ಲಿಂದ ಮನಿ ಬರುತ್ತೆ, ಎಲ್ಲಿಗೆ ಮನಿ ಹೋಗುತ್ತೆ, ಮನಿ ವೇರ್ ಇಟ್ ಕಮ್ಸ್ ಫ್ರಮ್ ಆ್ಯಂಡ್ ವೇರ್ ಇಟ್ ಗೋಸ್. ಮೇಜರ್ ಅಮೌಂಟ್ ಹತ್ತತ್ರ 49% ಟ್ಯಾಕ್ಸ್ ರೆವಿನ್ಯೂ, ಸ್ಟೇಟ್ದು ಟ್ಯಾಕ್ಸ್ ರೆವಿನ್ಯೂ ಅಂದರೆ ಅರೌಂಡ್ 49% ಆಫ್ ದ ಮನಿ ಟ್ಯಾಕ್ಸ್ ರೆವಿನ್ಯೂ ಇರುತ್ತೆ.
ಅದಾದ್ಮೇಲೆ ನೆಕ್ಸ್ಟ್ ಕ್ಯಾಪಿಟಲ್ ರೆಸಿಪ್ಟ್ ಬಾರೋಯಿಂಗ್. ಕ್ಯಾಪಿಟಲ್ ರೆಸಿಪ್ಟ್ ಮತ್ತೆ ಬಾರೋಯಿಂಗ್ ಎಷ್ಟು ಪರ್ಸೆಂಟು? 29% ಅಪ್ರಾಕ್ಸಿಮೇಟ್ಲಿ. ಮತ್ತೆ ಸೆಂಟ್ರಲ್ ಶೇರ್ ಇನ್ ಸೆಂಟ್ರಲ್ ಟ್ಯಾಕ್ಸ್ದು ಶೇರ್. ಅದಾದ್ಮೇಲೆ ನೆಕ್ಸ್ಟ್ ಬರುವಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಗ್ರಾಂಟ್ಸ್, ನಮ್ಗೆ ಹತ್ತತ್ರ 4% ಕೊಟ್ಟಿದ್ದಾರೆ ಗ್ರಾಂಟ್ಸ್, ವೆರಿ ಲೆಸ್. ಅದಾದ್ಮೇಲೆ ನಾನ್ ಟ್ಯಾಕ್ಸ್ ರೆವಿನ್ಯೂಸ್, ಫೈನು ಮದಗದೊಂದು ಇದೆಲ್ಲ. ಹೈಯೆಸ್ಟ್ ಬರುವಂತಹದ್ದು ಅಮೌಂಟ್ ನಮಗೆ ಎಲ್ಲಿಂದ? ಸ್ಟೇಟ್ ಟ್ಯಾಕ್ಸ್ ರೆವಿನ್ಯೂ ಹೈಯೆಸ್ಟ್. ಸೆಕೆಂಡು ಕ್ಯಾಪಿಟಲ್ ರಿಸಿಪ್ಟ್ ಅಂಡ್ ಬಾರೋಯಿಂಗ್ಸ್. ಥರ್ಡು ಸೆಂಟ್ರಲ್ ಟ್ಯಾಕ್ಸ್ ಶೇರ್, ಸೆಂಟ್ರಲ್ದು ಟ್ಯಾಕ್ಸ್ ಶೇರ್. ಗ್ರಾಂಟ್ ಬಹಳ ಕಮ್ಮಿ ಇದೆ, ಓನ್ಲಿ 4%. ಆಮೇಲೆ ಇನ್ನು ನಾನ್ ಟ್ಯಾಕ್ಸ್ ರೆವಿನ್ಯೂಸ್, ಈ ಫೈನು, ಟೋಲ್ ಫೀಸು ಇವೆಲ್ಲ ಬರುತ್ತೆ ನೋಡಿ, ನಾನ್ ಟ್ಯಾಕ್ಸ್, ಅದು 4% ಇದೆ. ಹೈಯೆಸ್ಟ್ ಬರುವಂಥದ್ದು ಎಲ್ಲಿಂದ? ಸ್ಟೇಟ್ ಟ್ಯಾಕ್ಸ್ ರೆವಿನ್ಯೂ. ಇದು ಕೂಡ ಕ್ವಶನ್ ಆಗ್ಬೋದು ನಮಗೆ, ಎಲ್ಲಿಂದ ಹೈಯೆಸ್ಟ್ ಮನಿ ಬರುತ್ತೆ ಅಂತ. ನೆಕ್ಸ್ಟ್ ಎಲ್ಲಿಗೆ ಜಾಸ್ತಿ ಹೋಗುತ್ತೆ? ಡೆಟ್ ಸರ್ವಿಸಿಂಗ್ ಹೈಯೆಸ್ಟ್ ಹೋಗುವಂಥದ್ದು ಅರೌಂಡ್ 20%. ಅದಾದಮೇಲೆ ಜನರಲ್ ಸರ್ವಿಸ್ ಬಿಡಿ. ಸೋಷಿಯಲ್ ವೆಲ್ಫೇರ್ಗೆ ಮ್ಯಾಕ್ಸಿಮಮ್ ಹೋಗುತ್ತೆ. ಎಜುಕೇಷನ್ನು, ಹೆಲ್ತು ಕಮ್ಮಿ ಹೋಗುವಂಥದ್ದು ವಾಟರ್ ಸಪ್ಲೈ ಆ್ಯಂಡ್ ಸ್ಯಾನಿಟೇಷನ್ಗೆ. ಇದು ನಿಮಗೆ ಮೇಜರ್ಲಿ ಗೊತ್ತಿರಬೇಕಾದಂತಹ ಒಂದು ವಿಷಯ. ಕರ್ನಾಟಕದ ಎಕಾನಮಿನ ತಿಳ್ಕೊಳಕ್ ಹೋದ್ರೆ GSDP ಗ್ರೋತ್ ಎಷ್ಟಿದೆ? ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟು 8.1%. 8.1% ಅಂದರೆ ನ್ಯಾಷನಲ್ದಿರೋದು 7.4%. ನ್ಯಾಷನಲ್ಗಿಂತ ನಾವು ಅಬೋವ್ ಇದ್ದೀವಿ. ದೆನ್ ಅಗ್ರಿಕಲ್ಚರಲ್ ಗ್ರೋತ್, ಸೆಕ್ಟರಲ್ ಗ್ರೋತ್ ತಗೊಂಡಾಗ ಅಗ್ರಿಕಲ್ಚರಲ್ ಗ್ರೋತ್ ಎಷ್ಟಿದೆ ಅಂದರೆ 9.1% ನಮ್ಮದು ಅಗ್ರಿಕಲ್ಚರಲ್ ಗ್ರೋತ್ ಇದೆ. ದೆನ್ GST ಶೇರ್ ಎಷ್ಟಿದೆ ಅಂದರೆ 43% GST ಶೇರು, ಹೈಯೆಸ್ಟ್, ಸೆಕೆಂಡ್ ಹೈಯೆಸ್ಟ್ ಇನ್ GST ಕಲೆಕ್ಷನ್. ಈಗ ನಿಮ್ಮ ಕೆಲಸ ಏನು? ಫಸ್ಟ್ ಹೈಯೆಸ್ಟ್ ಯಾವ ಸ್ಟೇಟು? ನಮ್ಮದು ಸೆಕೆಂಡ್ ಹೈಯೆಸ್ಟ್ ಆದರೆ GST ಕಲೆಕ್ಷನಲ್ಲಿ ಫಸ್ಟ್ ಹೈಯೆಸ್ಟ್ ಯಾವ ಸ್ಟೇಟು ಅಂತ ನೀವು ತಿಳ್ಕೊಬೇಕು. ಅಂಡರ್ ದ 15th ಫಿನಾನ್ಸ್ ಕಮಿಷನ್ ಅಲ್ಲಿ ನಮಗೆ ಬಂದಿದ್ದು ಶೇರು 3.647%. ಅಂದರೆ 16th ಅಲ್ಲಿ ನಮ್ಗೆ ಇಷ್ಟು ಬಂದಿತ್ತು, 15th ಅಲ್ಲಿ, 16th ಅಲ್ಲಿ ನಮಗೆ ಹತ್ತತ್ರ 4% ಬಂದಿದೆ, ಅಂದರೆ ಇನ್ಕ್ರೀಸ್ ಆಗಿದೆ. ಇದು ನಿಮಗೆ ಗೊತ್ತಿರಬೇಕಾದಂತಹ ಒಂದು ವಿಷಯ. ಈ ಸಲ 16th ಕಮಿಷನ್ ಅಲ್ಲಿ ನಮಗೆ ಗ್ರಾಂಟ್ ಸ್ವಲ್ಪ ಜಾಸ್ತಿ ಬಂದಿದೆ ಕಂಪೇರ್ ಟು 15th ಫಿನಾನ್ಸ್ ಕಮಿಷನ್. ರಿವೈಸ್ಡ್ ಎಸ್ಟಿಮೇಟ್ ಟೋಟಲ್ ರೆಸಿಪ್ಟ್ ಎಷ್ಟಿದೆ 25-26 ಇವಾಗ ನೋಡಿದಾಗ 3,93,572 ಕೋಟಿ. ದಿಸ್ ಮಚ್ ಕ್ರೋರ್ಸ್ ರಿವೈಸ್ಡ್ ರೆಸಿಟ್. ಅದರಲ್ಲಿ ರೆವಿನ್ಯೂ ರೆಸಿಟ್ 2,77 crore and 402 crores. ಎಲ್ಲವೂ ಕೂಡ ಕ್ರೋರ್ಸ್ ಅಲ್ಲಿ ಇರುತ್ತೆ, ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಸ್ಟೇಟ್ ಓನ್ ಟ್ಯಾಕ್ಸ್ ರೆವಿನ್ಯೂ 1,93,100 ಕೋಟಿ. ಆಮೇಲೆ ಇದು ನಾನ್ ಟ್ಯಾಕ್ಸ್ ರೆವಿನ್ಯೂ 17,500 ಕೋಟಿ. ರೆಸಿಪ್ಟ್ ಫ್ರಮ್ ಗೌರ್ಮೆಂಟು 66,802 ಕೋಟಿಗಳು. ಟೋಟಲ್ ಎಕ್ಸ್ಪೆಂಡಿಚರ್ ಎಷ್ಟಾಯಿತು ನಾವು ನೋಡಿದ್ವಿ, 3,95,307 ಕೋಟಿ ರಿವೈಸ್ಡ್ ಎಕ್ಸ್ಪೆಂಡಿಚರ್. ಇದು ನಿಮಗೆ ಗೊತ್ತಿರಬೇಕಾಗಿರುವುದು. ಬಜೆಟ್ ಎಸ್ಟಿಮೇಟ್ ಎಷ್ಟು ಮಾಡಿದ್ದೀವಿ ಈ ವರ್ಷ ಅಂತಂದರೆ 3,15,50 ಕೋಟಿ. ಅದರಲ್ಲಿ ಸ್ಟೇಟ್ ಟ್ಯಾಕ್ಸ್ ಬಂದಿರೋದು ಎಷ್ಟು ಅಂದರೆ 2,20,000 ಕೋಟಿ. ನಾನ್ ಟ್ಯಾಕ್ಸು 16,000 ಕೋಟಿ. ಸೆಂಟ್ರಲ್ ಗ್ರಾಂಟ್ ಮಾಡಿರೋದು ನಮಗೆ ಎಷ್ಟು? 79,050 ಕೋಟಿ ರೂಪಾಯಿಗಳು. ಬಾರೋಯಿಂಗ್ ಎಷ್ಟಿದೆ ನಮ್ದು ಅಂದರೆ 1,32,000 ಕೋಟಿ ಬಾರೋಯಿಂಗ್ ಇದೆ. ದಿಸ್ ಈಸ್ ಅಬೌಟ್ ದ ಟೋಟಲ್ ಎಕ್ಸ್ಪೆಂಡಿಚರ್. ನಂಗೆ ಗೊತ್ತಾಗುತ್ತೆ ನಿಮಗೆ ಈ ನಂಬರ್ಸ್ನ ಸಡನ್ ಆಗಿ ನೆನ್ಪಿಟ್ಕೊಳ್ಳೋದು ಕಷ್ಟ ಅಂತ. 2 ಸಲ ನೀವು ನಂಬರ್ಸ್ನ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿ ಆ್ಯಂಡ್ ನೀವೇ ಒಂದು ಸ್ವಲ್ಪ ಬಾಯಟ್ ಮಾಡಿ. ಸೊ ಇಟ್ ವಿಲ್ ಬಿ ನಾಟ್ ಡಿಫಿಕಲ್ಟ್. ಅಟ್ಲೀಸ್ಟ್ 3,15,050 ಕೋಟಿ ರಿವೈಸ್ಡ್ ಟೋಟಲ್ ಸ್ಟೇಟಿಂದ ಬಂದಿರುವಂಥದ್ದು. ಟೋಟಲ್ ಎಕ್ಸ್ಪೆಂಡಿಚರು 3,95,307 ಕೋಟಿ. ಹಿಂಗೊಂಚೂರು 2 ಸಲ ನೆನ್ಪಿಟ್ಕೊಂಡ್ರೆ ನಿಮಗೂ ಬರುತ್ತೆ. ಬಿಕಾಸ್ ನಾನು ಕೂಡ ಕ್ಲಾಸ್ ಮಾಡೋಕೆ ಮುಂಚೆ 1-2 ಸಲ ಗ್ಲಾನ್ಸ್ ಮಾಡಿದೆ, ಹಾಗಾಗಿ ನನಗೆ ನಂಬರ್ ಸ್ವಲ್ಪ ನೆನಪಿದೆ. ನದರ್ನ್ ಕರ್ನಾಟಕಕ್ಕೆ ಇಂಡಸ್ಟ್ರಿ ಇನ್ನೋವೇಷನ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಏನೇನು ಡಿಸ್ಟ್ರಿಕ್ಟ್ ಹೈಲೈಟ್ ಏನೇನು ಮಾಡಿದ್ದಾರೆ ನೋಡೋಣ. ಯಾಕಂದರೆ ಕ್ವಶನ್ಸ್ ಹೆಂಗೆ ಬರ್ಬೋದಂದರೆ ಯಾವ ಡಿಸ್ಟ್ರಿಕ್ಟಿಗೆ ಏನು ಕೊಟ್ಟಿದ್ದಾರೆ, ಯಾವ ಡಿಸ್ಟ್ರಿಕ್ಟಲ್ಲಿ ಏನೇನು ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ ಅಂತ.
ಕಲಬುರ್ಗಿಯಲ್ಲಿ ಸಿಲ್ಕ್ ಪಾರ್ಕ್, ಇದು ಎಲ್ರಿಗೂ ಕಾಡುವಂತಹ ಒಂದು ಪ್ರಶ್ನೆ. ಕಲಬುರ್ಗಿಯಲ್ಲಿ ಸಿಲ್ಕ್ ಬೆಳಿತಾರಾ, ಸಿಲ್ಕ್ ಪಾರ್ಕ್ ಯಾಕೆ ಅಂತ. ಸೊ ಎಲ್ರಿಗೂ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಹಾಗಾಗಿ ಕಲಬುರ್ಗಿಯಲ್ಲಿ ಒಂದು ಸಿಲ್ಕ್ ಪಾರ್ಕ್ ನ ಮಾಡ್ತಿದ್ದಾರೆ. ಮತ್ತೆ ಲೀಪ್ ಲ್ಯಾಬ್ ಪ್ಲಗ್ಸ್ ಅಂಡ್ ಪ್ಲೇ ಇನ್ಕ್ಯುಬೇಷನ್ ಸೆಂಟರ್ ಫಾರ್ ಸ್ಟಾರ್ಟ್ಅಪ್. PM ಮಿತ್ರ ಮೆಗಾ ಪಾರ್ಕ್. ಮಿತ್ರ ಇಟ್ ಈಸ್ ರಿಲೇಟೆಡ್ ಟು ಟೆಕ್ಸ್ಟೈಲ್ ಇಂಡಸ್ಟ್ರಿ. ಸೊ ಹಾಗಾಗಿ PM ಮಿತ್ರ ಸ್ಕೀಮ್ ಅಲ್ಲಿ ಮೆಗಾ ಪಾರ್ಕ್ ಒಂದನ್ನ ಕಲಬುರ್ಗಿಯಲ್ಲಿ ಮಾಡ್ತಾ ಇದ್ದಾರೆ. ಆಮೇಲೆ ರಾಯಚೂರಲ್ಲಿ AI ಸೆಂಟರ್ ಅಂಡ್ ಎಕ್ಸಲೆನ್ಸ್ IIIT ರಾಯಚೂರು ಡ್ರಿವನ್ ಕಟಿಂಗ್ ಎಜ್ ಫಾರ್ ಟೆಕ್ನಾಲಜಿ ರಿಸರ್ಚ್. ಇವಾಗ ನಿಮ್ಗೆ ಕಲಬುರ್ಗಿ ಅಂತ ಬಂದಾಗ ಸಿಲ್ಕ್ ಪಾರ್ಕ್, ಮತ್ತೆ PM ಮಿತ್ರ ಮೆಗಾ ಪಾರ್ಕ್, ಆಮೇಲೆ ಲೀಪ್ ಲ್ಯಾಬ್ ಪ್ಲಗ್ ಅಂಡ್ ಪ್ಲೇ ಫಾರ್ ಸ್ಟಾರ್ಟ್ಅಪ್ಸ್. ರಾಯಚೂರು ಅಂದಿದ ತಕ್ಷಣನೇ ರಾಯಚೂರಲ್ಲಿ ಎಜುಕೇಶನ್ ನೆನ್ಪಿಟ್ಕೊಳ್ಳಿ, AI ಸೆಂಟರ್ ಆಫ್ ಎಕ್ಸಲೆನ್ಸ್ IIT ರಾಯಚೂರು ಟು ಡ್ರೈವ್ ದ ಕಟಿಂಗ್ ಎಜ್ ಟೆಕ್ನಾಲಜಿ ರಿಸರ್ಚ್. ದೆನ್ ಬೆಲ್ಗಾವ್ ಅಲ್ಲಿ ನಮಗೆ ಇಂಡಸ್ಟ್ರಿಯಲ್ ಪಾರ್ಕ್, ಮೇಜರ್ ಇಂಡಸ್ಟ್ರಿಯಲ್ ಪಾರ್ಕ್ 1000 ಎಕರ್ ಅಲ್ಲಿ, ಇಂಡಸ್ಟ್ರಿಯಲ್ ಪಾರ್ಕ್ 1000 ಎಕರ್ ಅಲ್ಲಿ. ಕಲಬುರ್ಗಿ ಸಿಲ್ಕ್ ಪಾರ್ಕ್ ಆಯ್ತು, PM ಮೆಗಾ ಪಾರ್ಕ್. ರಾಯಚೂರಲ್ಲಿ AI ಸೆಂಟರ್ ಆಫ್ ಎಕ್ಸಲೆನ್ಸ್ IIT. ಬೆಲ್ಗಾಮಲ್ಲಿ ಇಂಡಸ್ಟ್ರಿಯಲ್ ಪಾರ್ಕ್ಗೆ 100 ಎಕರ್ಸ್ ಲ್ಯಾಂಡ್ ನ ಡೆವಲಪ್ ಮಾಡ್ಬೇಕಂತ. ಕೊಪ್ಪಳಲ್ಲಿ ಪ್ರಿಸೈಸ್ ಟೂಲ್ ಟೆಕ್ನಾಲಜಿ ಸೆಂಟರ್ ಎಲ್ಲಿ ಅಂದ್ರೆ ಅಂಜನಾದ್ರಿ ಹಿಲ್ ಆಸ್ ಅ ವರ್ಲ್ಡ್ ಕ್ಲಾಸ್ ಟೂರಿಸ್ಟ್ ಡೆಸ್ಟಿನೇಷನ್. ಮತ್ತೆ ಅಂಜನಾದ್ರಿ ಇದೊಂದು ನೆನ್ಪಿಟ್ಕೊಳ್ಳಿ. ಪ್ರಿಸೈಸ್ ಟೂಲ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಎಲ್ಲಿ ಮಾಡಬೇಕು ಅಂತ ಹೇಳಿ ಪ್ರಪೋಸಲ್ ಇದೆ ಅಂದಾಗ ನಿಮಗೆ ಗೊತ್ತಿರಬೇಕು, ಕೊಪ್ಪಳ. ದೆನ್ ಹೈದರಾಬಾದ್ ಕರ್ನಾಟಕ ರೀಜನ್ ಅಲ್ಲಿ ಎಲ್ಲೆಲ್ಲಿ ಏನೇನ್ ಮಾಡಿದ್ದಾರೆ. ಬೀದರ್ ಅಲ್ಲಿ ನ್ಯೂ ಪ್ಲಾನೆಟೇರಿಯಂ ಟು ಫೋಸ್ಟರ್ ಸೈಂಟಿಫಿಕ್ ಅವೇರ್ನೆಸ್. ಆಮೇಲೆ ಬೆಲ್ಲಾರಿಯಲ್ಲಿ ನ್ಯೂ ಪ್ಲಾಟಿನೋರಿಯಂ ಅಂಡ್ ಕನ್ಸ್ಟ್ರಕ್ಷನ್ ಪ್ರಜಾಸೌಧ ಇನ್ ಸಿರುಗುಪ್ಪ. ಪ್ರಜಾಸೌಧ, ವಿಧಾನಸೌಧ ಆಯ್ತು, ವಿಕಾಸಸೌಧ ಆಯ್ತು, ಈಗ ಪ್ರಜಾಸೌಧ. ಇದು ಕ್ವಶನ್ ಆಗುವ ಸಾಧ್ಯತೆ ಇದೆ. ಎಲ್ಲಿ? ಸಿರಗುಪ್ಪ. ದೆನ್ ವಿಜಯನಗರದಲ್ಲಿ ಏನು? ನ್ಯೂ ಪ್ಲಾನೆಟೋರಿಯಂ ಟು ಕ್ರಿಯೇಟ್ ದ ಸೈಂಟಿಫಿಕ್ ಅವೇರ್ನೆಸ್ ಅಮಾಂಗ್ ದ ಸ್ಟೂಡೆಂಟ್ಸ್ಗೆ ಸೈಂಟಿಫಿಕ್ ಅವೇರ್ನೆಸ್ ನ ಕ್ರಿಯೇಟ್ ಮಾಡು. ಯಾದಗಿರಿಯಲ್ಲಿ ಅಪ್ರೂವಲ್ ಆಫ್ ಕನಲ್ ಲಿಫ್ಟ್ ಇರಿಗೇಷನ್ ಎಲ್ಲಿ? ಯಾದಗಿರಿಯಲ್ಲಿ. ವಿಜಯಪುರದಲ್ಲಿ ಫ್ಲೈಟ್ ಟ್ರೈನಿಂಗ್ ಸ್ಕೂಲ್, PPP ಮಾಡೆಲ್ ಅಲ್ಲಿ ಫ್ಲೈಟ್ ಟ್ರೈನಿಂಗ್ ಸ್ಕೂಲ್. ಮತ್ತೆ ಚಡಚನ್ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್, ಕೆನಾಲ್ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಎಲ್ಲಿ? ಯಾದಗಿರಿಯಲ್ಲಿ ಕೆನಾಲ್. ಇದು ಚಡಾಚನ್ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಎಲ್ಲಿ? ವಿಜಯಪುರದಲ್ಲಿ. ಇದು ನಿಮ್ಗೆ ಗೊತ್ತಿರಬೇಕು. ಮತ್ತೆ 0.67 TMC ರಿಸರ್ವೇಯರ್ ಅಂಡ್ ಬಾಬಾನಗರ್ ಅಲ್ಲಿ 0.67 TMC ರಿಸರ್ವೇಯರ್. ದೆನ್ ಚಾಮರಾಜನಗರದಲ್ಲಿ ಉದುತೋರೆಹಳ್ಳ ಪ್ರಾಜೆಕ್ಟ್. ಇಟ್ಸ್ ಅ ಇರಿಗೇಷನ್ ಪ್ರಾಜೆಕ್ಟ್ ಎಲ್ಲಿ? ಚಾಮರಾಜನಗರಲ್ಲಿ. ಎಕ್ಸಾಮ್ ಅಲ್ಲಿ ಹಿಂಗೆ ಕೇಳ್ಬಿಡ್ಬೋದು, ಕೆನಾಲ್ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ? ಕೆಳಗಡೆ ಬಳ್ಳಾರಿ, ಬೀದರ್, ವಿಜಯನಗರ, ಮತ್ತೆ ಇನ್ನೊಂದು ಯಾವುದು? ಯಾದಗಿರಿ ಅಂತ ಕೇಳ್ತಾರೆ. ನಿಮ್ಗೆ ಗೊತ್ತಿರಬೇಕು, ಕೆನಾಲ್ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಯಾದಗಿರಿಯಲ್ಲಿ, ಚಡಾಚನ್ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ವಿಜಯಪುರಲ್ಲಿ ಅನ್ನೋದು. ದೆನ್ ಕೋಸ್ಟಲ್ ಸೆಂಟ್ರಲ್ ಅಂಡ್ ಸದರ್ನ್ ಕರ್ನಾಟಕದಲ್ಲಿ ಏನೇನಿದೆ, ಯಾವ್ಯಾವ್ದನ್ನ ಕೊಟ್ಟಿದ್ದಾರೆ ಅಂತ ನೋಡೋಣ. ಐ ನೋ ಇಟ್ಸ್ ಲಿಟಲ್ ಬಿಟ್ ಬೋರಿಂಗ್, ಬಟ್ ಏನ್ ಮಾಡಕ್ಕಾಗತ್ತೆ, ಪಾಸ್ ಆಗ್ಬೇಕಂದ್ರೆ ಇದೆಲ್ಲ ಮಾಡ್ಬೇಕಲ್ವಾ. ಇವನ್ ನಿಮಗ್ ಕೇಳೋರಿಗೆ ಎಷ್ಟು ಇಷ್ಟೆಲ್ಲ ಫ್ಯಾಕ್ಟ್ಸಾ ಅಂತ ಅನ್ಕೋತಿರಲ್ಲ. ಸೇಮ್ ವೇ ನಾನು ಪ್ರಿಪೇರ್ ಆಗುವಾಗ ನನಗೂ ಹಂಗೆ ಅನ್ಸುತ್ತೆ, ಅಯ್ಯೋ ಸ್ಟೂಡೆಂಟ್ಸ್ ಇಷ್ಟೆಲ್ಲ ನೆನ್ಪಿಟ್ಕೊಳ್ತಾರ ಪಾಪ. ಬಟ್ ಬೇರೆ ಆಪ್ಷನ್ ಇದೆಯಾ ನಿಮ್ಗೆ? ನಾನೊಂದು ಹೇಳ್ತೀನಿ ಕೇಳಿ, ಈ 6 ತಿಂಗಳು ಓದ್ಬಿಡ್ರಪ್ಪ, ನಿಮ್ದು 6 ವರ್ಷದ ಎಫರ್ಟು ಈ 6 ತಿಂಗಳಲ್ಲಿ ಹಣ್ಣು ಬಿಡುತ್ತೆ. ನಿಜವಾಗ್ಲೂ ಟ್ರಸ್ಟ್ ಮೀ ಇನ್ ದಿಸ್. ಐ ನೋ ದ್ಯಾಟ್ ಐ ಹ್ಯಾವ್ ಸಮ್ ಸ್ಟೂಡೆಂಟ್ಸ್, ಅವರು ಹೇಳ್ತಾರೆ ಮ್ಯಾಮ್ ಏನು ಎಕ್ಸಾಮ್ಸ್ ಇಲ್ಲ, ಏನಿಲ್ಲ, 6 months ಅಲ್ಲಿ ಫ್ರೂಟ್ಸ್. ಮತ್ತೆ ನೀವು ಅದನ್ನು ಕೇಳಬೇಡಿ. ಬಟ್ ಟ್ರಸ್ಟ್ ಮೀ ಇನ್ ದಿಸ್, ಈಗ ಚೆನ್ನಾಗಿ ಓದಿದ್ರೆ ಯಾವುದೋ ಒಂದು ಎಕ್ಸಾಮ್ ಕ್ಲಿಯರ್ ಮಾಡ್ತೀರಾ. ಐ ಕ್ಯಾನ್ ಅಶ್ಯೂರ್ ಯು ದಿಸ್. ಫಿಶರೀಸ್ ಸೆಂಟರ್ ಎಕ್ಸಲೆನ್ಸ್ ಅಟ್ ಮ್ಯಾಂಗ್ಳೂರಲ್ಲಿ, ದಕ್ಷಿಣ ಕನ್ನಡದಲ್ಲಿ ಮಂಗಳೂರಲ್ಲಿ ಫಿಶರೀಸ್ ಸೆಂಟರ್ ಆಫ್ ಎಕ್ಸಲೆನ್ಸ್, ಗ್ಲೋಬಲ್ ಕೆಪಾಬಿಲಿಟಿ ಸೆಂಟರ್, ನ್ಯೂ IT ಪಾರ್ಕ್, ಇಷ್ಟನ್ನ ಮಾಡ್ತಿದ್ದಾರೆ. ಮಂಗಳೂರಲ್ಲಿ
ಫಿಶರೀಸ್ ಕಾಲೇಜ್ನ ಮಾಡಬೇಕು ಅನ್ನುವಂತ ಒಂದು ಪ್ರಪೋಸಲ್ ಇದೆ. ಗದಗಲ್ಲಿ ಕಪ್ಪತಗುಡ್ಡ ಲಕ್ಕುಂಡಿ ಟೂರಿಸಂ ಸರ್ಕ್ಯೂಟ್, ಹಾರ್ಟಿಕಲ್ಚರ್ ಕಾಲೇಜ್ ಅಟ್ ದಂಬಾಲದಲ್ಲಿ ಒಂದು ಹಾರ್ಟಿಕಲ್ಚರ್ ಕಾಲೇಜ್ ಮಾಡುವಂತ ಪ್ಲಾನ್ ಇದೆ. ಮತ್ತೆ ಗದಗ್ ಕಪ್ಪತಗುಡ್ಡ ಮತ್ತೆ ಲಕ್ಕುಂಡಿಯಲ್ಲಿ ಟೂರಿಸಂ ಸರ್ಕ್ಯೂಟ್ ನ ಮಾಡ್ಬೇಕಂತ. ಚಿಕ್ಕಮಗಳೂರು ಇದು ತುಂಬಾ ಇಂಪಾರ್ಟೆಂಟ್. ಮುಳ್ಳಯ್ಯನಗಿರಿ ಮತ್ತೆ ಸೀತಾಲಯ್ಯನಗಿರಿಯಿಂದ ಹಿಡಿದು ಕೈಮರ ತನಕ. ಮುಳ್ಳಯ್ಯನಗಿರಿ ಅಂಡ್ ಕೈಮರ ನನಗೆ ಗೊತ್ತಿರೋರು ಒಬ್ರದ್ದು ಊರಿದೆ, ಅದು ಮುಳ್ಳಯ್ಯನಗಿರಿ. ಐ ಹ್ಯಾವ್ ಬೀನ್ ವಿಸಿಟೆಡ್ ಮೆನಿ ಟೈಮ್ಸ್. ಅಲ್ಲಿಗೊಂದು ರೋಪ್ ವೇ ಮಾಡ್ಬೇಕಂತ ಅನ್ಕೊಂತಿದ್ದಾರೆ. ಅಂದ್ರೆ ಮುಳ್ಳಯ್ಯನಗಿರಿ ಇಲ್ಲಿ ಬರುತ್ತೆ, ಕೈಮರ ಕೆಳಗ್ ಬರುತ್ತೆ. ಸೊ ಹೀಗೆ ಒಂದು ರೋಪ್ ವೇ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಅಲ್ಲಿಗೆ ನಿಮ್ಗೆ ಗಾಡಿಲಿ ಹೋಗೋ ಅವಶ್ಯಕತೆ ಇರಲ್ಲ, ಡೈರೆಕ್ಟ್ ಆಗಿ ಹತ್ತು ಹೋಗುವಂತ ಅವಶ್ಯಕತೆ ಇರಲ್ಲ. ಒಂದು ಸೌಂದರ್ಯ ಅಂದ್ರೆ ಮಲೆನಾಡಿನ ಒಂದು ಸೌಂದರ್ಯವನ್ನು ಸವಿಯುವಂತ ಒಂದು ಅವಕಾಶ. ಯಾರಿಗಾದ್ರೂ ಫ್ಯೂಚರ್ ಅಲ್ಲಿ ಅದ್ರದ್ದು ಸಿಕ್ಕಿದ್ರೆ ದಯವಿಟ್ಟು ಮಿಸ್ ಮಾಡ್ಕೊಂಬಿಡಿ. ಅಲ್ಲಿ ಒಂದು ರೋಪ್ ವೇ ಅನ್ನು ಮಾಡುವಂತಹ ಒಂದು ಉದ್ದೇಶ ಅಥವಾ ಅಲ್ಲಿ ಸ್ಯಾಂಕ್ಷನ್ ಆಗಿದೆ. ದೆನ್ ಹಾವೇರಿ ಅಂಡ್ ರಾಮನಗರ ಸಿಲ್ಕ್ ಪಾರ್ಕ್ ಇನ್ನೊಂದು ಎಲ್ಲಿದೆ ಇವಾಗ ಯಾರು ಹೇಳ್ತೀರಾ? ಸಿಲ್ಕ್ ಪಾರ್ಕ್ ಇನ್ನೊಂದು ಹಾವೇರಿ ಮತ್ತೆ ರಾಮನಗರ ಜೊತೆಗೆ ಸಿಲ್ಕ್ ಪಾರ್ಕ್ ಕಲಬುರ್ಗಿಯಲ್ಲೂ ಕೂಡ ಮಾಡ್ಬೇಕನ್ನುವಂತಹ ಒಂದು ಪ್ರಪೋಸಲ್ ಬಂದಿದೆ. ಹಾವೇರಿ ಮತ್ತೆ ರಾಮನಗರದಲ್ಲಿ ಸಿಲ್ಕ್ ಪಾರ್ಕ್ ಮಾಡಬೇಕು. ಬಿಕಾಸ್ ನಮಗ್ ಗೊತ್ತೇ ಇದೆ ಮಂಡ್ಯ ಮತ್ತೆ ರಾಮನಗರದಲ್ಲಿ ಜಾಸ್ತಿ ಸಿಲ್ಕ್ ಬೆಳೀತಾರೆ. ಸಿಲ್ಕ್ ಅಲ್ಲಿ ಜಾಸ್ತಿ ಬೆಳೆಯೋದ್ರಿಂದ ಅಲ್ಲಿ ಸಿಲ್ಕ್ ಪಾರ್ಕ್ ನ ಮಾಡಿದ್ರೆ ಯೂಸ್ ಆಗುತ್ತೆ ಅಲ್ವಾ? ದೆನ್ ಬೆಂಗಳೂರು ಮತ್ತೆ ಅಲ್ಲಿರುವಂತ ಇನೋವೇಷನ್, ಬೆಂಗಳೂರು ಹತ್ರ ಪತ್ರ ಇರುವಂತ ಊರುಗಳಲ್ಲಿ. ಚಿಕ್ಕಬಳ್ಳಾಪುರ ವೆಹಿಕಲ್ ಸ್ಕ್ರಾಪಿಂಗ್ ಫೆಸಿಲಿಟಿ ಚಿಕ್ಕಬಳ್ಳಾಪುರದಲ್ಲಿ ಮಾಡ್ತಿದ್ದಾರೆ. 100 ಎಕರ್ಸ್ ಜಾಗದಲ್ಲಿ. ಇನ್ನೊಂದು ನನಗೆ ಇವಾಗ ಹೇಳಿ, ಹಡಗನ್ನು ಸ್ಕ್ರಾಪ್ ಮಾಡುವ ಒಂದು ಪ್ರದೇಶ ಎಲ್ಲಿ ಲೊಕೇಟ್ ಆಗಿದೆ ಇಂಡಿಯಾದಲ್ಲಿ ಹಡಗನ್ನು ಸ್ಕ್ರಾಪ್ ಮಾಡುವಂತ ಒಂದು ಪ್ರದೇಶ ಎಲ್ಲಿದೆ ಹೇಳಿ? ಕೋಲಾರದಲ್ಲಿ ರೈತ ಮಾಲ್ಸ್, ಎಲ್ಲಾ ತಾಲೂಕುಗಳಲ್ಲೂ ಕೂಡ ರೈತ ಮಾಲ್ಸ್. ಈಗ ಮಂತ್ರಿ ಮಾಲು, ಫೋರಂ ಮಾಲು, ಏಷ್ಯಾ ಮಾಲು ಎಲ್ಲ ಇದ್ದಂಗೆ ರೈತ ಮಾಲ್ಸ್. ಈ ರೈತ ಮಾಲ್ ಅಲ್ಲಿ ಏನೇನಿರುತ್ತೆ ಅಂದ್ರೆ ಸೀಡ್ಸ್, ಫರ್ಟಿಲೈಸರ್, ಒನ್ ರೂಫ್ ಕೆಳಗಡೆ ಇಂಪ್ಲಿಮೆಂಟ್ ಮಾಡ್ತಾರೆ. ಎಲ್ಲಿ? MSIL ಕೆಳಗೆ. ಬೆಂಗಳೂರು ರೂರಲ್ ಹೊಸಕೋಟೆ, ಇಲ್ಲಿ ಸ್ಟಾರ್ಟ್ಅಪ್ಗೋಸ್ಕರ ಲೀಪ್ ಲ್ಯಾಬ್ ಪ್ಲಗ್ ಅಂಡ್ ಪ್ಲೇ ಇನ್ಕ್ಯುಬೇಷನ್. ಇನ್ನೊಂದು ಯಾವುದು ಇವಾಗ ರಿಮೆಂಬರ್ ಒನ್ ಮೋರ್, ಬೆಂಗಳೂರಿಂದ ಹೊರಗಡೆ ಯಾವ ಒಂದು ಪ್ರದೇಶದಲ್ಲಿ ಪ್ಲಗ್ ಅಂಡ್ ಪ್ಲೇ ಇನ್ಕ್ಯುಬೇಷನ್ ಫೆಸಿಲಿಟಿ ಫಾರ್ ದ ಸ್ಟಾರ್ಟ್ಅಪ್ ಮಾಡಿದ್ರು ಅಂತ. ದೆನ್ ಮಂಡ್ಯದ ಪಾಂಡವಪುರ ಎನ್ನುವಂತಹ ಒಂದು ತಾಲೂಕನ್ನ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಸಿಸ್ಟಮ್, ಕಂಪ್ಲೀಟ್ ಆರ್ಗ್ಯಾನಿಕ್ ತಾಲೂಕಾಗಿ ಮಾಡ್ಬೇಕಂತಿದ್ರೆ ಇದು ಎಕ್ಸಾಮ್ ಅಲ್ಲಿ ಕ್ವಶನ್ ಆಗುತ್ತೆ. ಯಾಕಂತಂದ್ರೆ ಭಾರತದಲ್ಲಿ ಮೊದಲು ಆರ್ಗಾನಿಕ್ ಸ್ಟೇಟ್ ಬಂದಿದ್ದು ಸಿಕ್ಕಿಂ. ಸೊ ಕರ್ನಾಟಕದಲ್ಲಿ ಅದೇ ಮಾದರಿಯಲ್ಲಿ ಎಂಟೈರ್ ತಾಲೂಕ್ನ ಆರ್ಗ್ಯಾನಿಕ್ ತಾಲೂಕ್ ಅಂತ ಕನ್ವರ್ಟ್ ಮಾಡ್ಬೇಕಂತಿದ್ದಾರೆ. ಅದು ಯಾವ ತಾಲೂಕ್ ಅಂದ್ರೆ ಪಾಂಡವಪುರ. ದೆನ್ AI ಬೇಸ್ಡ್ ಪರ್ಸನಲೈಸ್ಡ್ ಸೆಲ್ಫ್ ಲರ್ನಿಂಗ್ ಡಿಜಿಟಲ್, ಇದು ಧಾರವಾಡದ IIT ಅಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಇದು ನಮಗೆ ಮೇಜರ್ ಆಗಿ ಔಟ್ಸೈಡ್ ಇನೋವೇಷನ್ ಇನಿಷಿಯೇಟಿವ್ ಬ್ಯಾಂಗ್ಳೂರ್ ರೀಜನ್ ಮತ್ತೆ ಔಟ್ಸೈಡ್ ರೀಜನ್ ಅಲ್ಲಿ. ಮೈಸೂರು ಕರ್ನಾಟಕದ ಸೆಕೆಂಡ್ IT ಸಿಟಿ ಅಂತ ಕರೀತಾರೆ. ದೆನ್ ವಿಚ್ ಇಸ್ ದ ಫಸ್ಟ್ IT ಸಿಟಿ? ನಮ್ಮೆಲ್ರಿಗೂ ಗೊತ್ತೇ ಇದೆ, ಬೆಂಗಳೂರು. ಸೊ ಇಲ್ಲಿ ಏನೇನು ಹೊಸದಾಗಿ ಮಾಡ್ಬೇಕನ್ನುವಂತ ಒಂದು ಪ್ಲಾನ್ ಇದೆ ಅಂದ್ರೆ IT ಅಂಡ್ ಏರೋಸ್ಪೇಸ್ ಪಾರ್ಕ್ ನ ಮೈಸೂರು ಏರ್ಪೋರ್ಟ್ ಹತ್ರ ಮಾಡಬೇಕು ಅಂತ ಇದ್ದಾರೆ. ಯಾರು? ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಡೆವಲಪ್ಮೆಂಟ್ ಬೋರ್ಡ್, ಕರ್ನಾಟಕ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಡೆವಲಪ್ಮೆಂಟ್ ಬೋರ್ಡ್, KIABDB ಕೆಳಗಡೆ. ಕಲ್ಚರ್ ಅಂಡ್ ಟೂರಿಸಂ, ನಮ್ಗೆ ಗೊತ್ತೇ ಇದೆ ಮೈಸೂರು ನಗರಿ ಅಂದ್ರೆ ಕಲ್ಚರಲ್, ಸಾಂಸ್ಕೃತಿಕ ನಗರಿ ಅಂದ್ರೆ ನಮ್ಮ ಮೈಸೂರು ನಗರ ಸಾಂಸ್ಕೃತಿಕ. ಇಂಥ ಟಾಪಿಕ್ ನಾವು ಓದುವಾಗ ವಿ ಶುಡ್ ರಿಕಾಲ್. ಈಗ ನಾನು ಮೈಸೂರು ಅಂದಿದ ತಕ್ಷಣ ನಿಮ್ಗೆ ಮೈಸೂರಲ್ಲಿ ಇರುವಂತಹ ಝೂ ಆಗಿರ್ಬೋದು, ಅಥವಾ ಲಲಿತ ಮಹಲ್ ಆಗಿರ್ಬೋದು, ಚಾಮುಂಡೇಶ್ವರಿ ಬೆಟ್ಟ ಆಗಿರ್ಬೋದು, ಅಥವಾ ನಮ್ಮ ಜಗತ್ ಪ್ರಸಿದ್ಧವಾದಂತಹ ಒಂದು ಅರಮನೆ, ಇಂಥದ್ದು ನೆನ್ಪು ಬಂದ್ಬಿಡ್ಬೇಕು. ಇಲ್ಲ ನಮ್ಮ ಕುವೆಂಪು ನೆನಪಾಗ್ಬಿಡು, ವಿಶ್ವ ಮಾನವ ಅಂತ. ಕಲ್ಚರಲ್ ಏನೇನಿದೆ? ನೇಚರ್ ಇಂಟರ್ಪ್ರಿಟೇಷನ್ ಸೆಂಟರ್ ಇದೆ ಮೈಸೂರು ಝೂ ಅಲ್ಲಿ, ಸಿಲ್ಕ್ ಪಾರ್ಕೆಟ್ ತಾಂಡವಪುರ. ಸ್ಪೋರ್ಟ್ಸ್ ಅಂಡ್ ಲೈಫ್ ಸ್ಟಾಕ್, ಮಾಡರ್ನ್ ಸೈಕ್ಲಿಕ್ ವೆಲ್ಡ್ರಮ್ ಎಟ್ ದತ್ತಗಹಳ್ಳಿ, ಬೋರ್ ಗೋಟ್ ಬ್ರೀಡಿಂಗ್ ಸೆಂಟರ್, ಬಂಡೂರ್ ಶೀಪ್ ಬ್ರೀಡಿಂಗ್ ಸೆಂಟರ್ ಕಮಲಾಪುರ ಎಲ್ಲಿದೆ? ಪಿರಿಯಾಪಟ್ಟಣ. ಮತ್ತೆ ಲಿಂಗಮ ಬುದಿ ಪಾರ್ಕ್, ಇದನ್ನು ಕೂಡ ಇವೆಲ್ಲವೂ ಕಲ್ಚರಲ್ ಮತ್ತೆ ಸ್ಪೋರ್ಟ್ಸ್ ಮತ್ತೆ ಲೈಫ್ ಸ್ಟಾಕ್ಗೋಸ್ಕರ ಕರ್ನಾಟಕದಲ್ಲಿರುವಂತಹ ಸೆಕೆಂಡ್ IT ಸಿಟಿ ಮತ್ತೆ ಸಾಂಸ್ಕೃತಿಕ ನಗರಿಗೆ ಈ ಸಲ ಬಜೆಟ್ ಅಲ್ಲಿ ಸಿಕ್ಕಿರುವಂತಹ ಒಂದು ಸಹಾಯಧನ ಅಥವಾ ಪ್ರೋಗ್ರೆಸ್. ದೆನ್ ಬೆಂಗಳೂರಲ್ಲೇ ವಿ ನೋ ದಟ್ ಬ್ಯಾಂಗ್ಳೂರ್ನ ನಾವು
ಇಂಪ್ರೂವ್ ಮಾಡಲೇಬೇಕು. ಇಷ್ಟು ಚೆನ್ನಾಗಿದೆ ನಮ್ಮ ಬೆಂಗಳೂರು ಔಟ್ಸೈಡ್ ನೋಡೋರಿಗೆ, ಬಟ್ ಇಲ್ಲಿ ಬದುಕುವವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಬೇಸಿಗೆ ಕಾಲ ಬಂದಾಗ ನೀರಿನ ಸಮಸ್ಯೆಗಳು. ಓಕೆ, ಇಟ್ಸ್ ಫೈನ್, ವಿ ಕ್ಯಾನ್ ಡೂ ಇಟ್. ಇನೋವೇಷನ್ ಅಂಡ್ ಟೆಕ್ ಅಲ್ಲಿ ಬ್ರ್ಯಾಂಡ್ಸ್ ಫುಲ್ ಫಾರ್ಮು ಕೇಳ್ಬೋದು ಎಕ್ಸಾಮಲ್ಲಿ, ವಿ ನೆವರ್. ಬ್ಯಾಂಗ್ಳೂರ್ ರೊಬ್ಯಾಟಿಕ್ ಆ್ಯಂಡ್ ಎ ಐ ಇನೋವೇಷನ್ ಝೋನ್ ಬ್ರ್ಯಾಂಡ್ಸ್. ಸೊ ಕ್ಯಾಂಪಸ್ಸು ಸೈನ್ಸ್ ಸಿಟಿ ಎಸ್ಟ್ ಆದಿನಾರಾಯಣ ಹೊಸಹಳ್ಳಿ, ಮೈಸ್ ಕನ್ವೆನ್ಷನ್ ಸೆಂಟರ್ ಎಟ್ ಮೈಸೂರು ಲ್ಯಾಂಬ್ಸ್ ಪ್ರಿಮೈಸ್ ಮಲ್ಲೇಶ್ವರಮಲ್ಲಿ. ದೆನ್ ಸ್ಪೋರ್ಟ್ಸ್ ಆ್ಯಂಡ್ ಹೌಸಿಂಗ್, ಸೂರ್ಯ ಸ್ಪೋರ್ಟ್ಸ್ ಕ್ಲಬ್ ಎಲ್ಲಿ, ಅನೇಕಲ್ಲಲ್ಲಿ. 80,000 ಸೀಟು, ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಹೈಯೆಸ್ಟ್, ಬಿಗ್ ಒನ್. ನಮ್ದೀಗ ನೀವು ಬರೀರಿ ಬಿಗ್ಗೆಸ್ಟ್ ಯಾವುದು ಇಂಡಿಯಾದಲ್ಲಿ ಅಂತ. ಬಿಗ್ಗೆಸ್ಟ್ ಯಾವುದು, ಕೆಪಾಸಿಟಿ ಎಷ್ಟು, 80,000 ಸೀಟ್ಸ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಅಂದರೆ ಇಟ್ಸ್ ಗುಡ್. ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವ್ರ ಕಡೆಯಿಂದ. ಎನ್ವಿರಾನ್ಮೆಂಟ್ ಅಂಡ್ ಹೆರಿಟೇಜ್, ಹೆಸರುಘಟ್ಟ ಗ್ರಾಸ್ಲ್ಯಾಂಡ್ ಡಿಕ್ಲೇರ್ಡ್ ಆಸ್ ಅ ಗ್ರೇಟರ್ ಹೆಸರುಘಟ್ಟ ಗ್ರಾಸ್ಲ್ಯಾಂಡ್ ಕನ್ಸರ್ವೇಷನ್ ರಿಸರ್ವ್. ಕಾಯಕಿಂಗ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಹೆಸರುಘಟ್ಟ ಲೈಕ್, ಬಸವಣ್ಣ ಬಯೋಡೈವರ್ಸಿಟಿ ಪಾರ್ಕ್ ಮದನಪಲ್ಲಿ. ದೆನ್ ಹೆಲ್ತ್ ರೀನೇಮಿಂಗ್, ವಿಕ್ಟೋರಿಯಾ ಹಾಸ್ಪಿಟಲ್ನ ಶಾಂತವೇರಿ ಗೋಪಾಲಗೌಡ ಹಾಸ್ಪಿಟಲ್ ಅಂತ ರೀನೇಮ್ ಮಾಡಿದರೆ. ಇದು ಎಕ್ಸಾಮ್ ಅಲ್ಲಿ ಕೇಳುವಂತ ಸಾಧ್ಯತೆ ಹೆಚ್ಚಿದೆ. ಯಾವ ಹಾಸ್ಪಿಟಲ್ನ ಶಾಂತವೇರಿ ಗೋಪಾಲಗೌಡ ಹಾಸ್ಪಿಟಲ್ ಅಂತ ರೀನೇಮ್ ಮಾಡಿದರೆ ಅಂದ್ರೆ ನಿಮ್ಗೆ ಗೊತ್ತಿರಬೇಕು, ವಿಕ್ಟೋರಿಯಾ ಹಾಸ್ಪಿಟಲ್. ಕರ್ನಾಟಕ ಅಗ್ರಿಕಲ್ಚರ್ ಅಂಡ್ ಸೆರಿಕಲ್ಚರ್, ಕರ್ನಾಟಕ ಸೆರಿಕಲ್ಚರ್ ಅಲ್ಲಿ 40% ಆಫ್ ದ ಸಿಲ್ಕ್ನ ಉತ್ಪಾದನೆ ಮಾಡುತ್ತೆ. 40% ಆಫ್ ದ ಸಿಲ್ಕ್ ಇಂಡಿಯಾದು, ಗೊತ್ತಿರಲಿ ಅದು. CM ಕೃಷಿ ವಿಸ್ತಾರ ಸ್ಕೀಮ್ ಏನು ಅಂತಂದ್ರೆ ಎಡಿಷನಲ್ ಮಾರ್ಕೆಟ್ ಲಿಂಕೇಜ್ಗೆ ವ್ಯಾಲ್ಯೂ ಎಡಿಷನ್ ಮಾಡೋಕ್ಕೋಸ್ಕರ 100 ಕೋಟಿ 3 ವರ್ಷಗಳಿಗೆ ಪೋಸ್ಟ್ ಹಾರ್ವೆಸ್ಟ್ ವ್ಯಾಲ್ಯೂ ಎಡಿಷನ್ ಮಾರ್ಕೆಟ್ ಲಿಂಕೇಜ್ಗೆ ಮಾಡಿರುವಂಥದ್ದು CM ಕೃಷಿ ವಿಸ್ತಾರ ಸ್ಕೀಮ್. ಮಿಲೆಟ್ ಹಬ್, ಸಿಂಗಲ್ ವಿಂಡೋ ಇನ್ಸ್ಟಿಟ್ಯೂಷನ್ ಫಾರ್ ಪ್ರೊಸೆಸಿಂಗ್ ಸರ್ಟಿಫಿಕೇಶನ್ ಅಂಡ್ ಮಾರ್ಕೆಟ್ ಲಿಂಕೇಜ್. ದೆನ್ ವಸುಧಾಮೃತ, ಎಕೋ ಫ್ರೆಂಡ್ಲಿ ಫಾರ್ಮಿಂಗ್ ಇಂಪ್ರೂವಿಂಗ್ ಸಾಯಿಲ್ ಆರ್ಗಾನಿಕ್ ಕಾರ್ಬನ್ ಓವರ್ 3 years. ಈಗ ವಸುಧಾಮೃತಗೆ ಸಾಯಿಲ್ ಹೆಲ್ತ್ ಕಾರ್ಡ್ ಇದೆಯಲ್ಲ, ಎವ್ರಿ 3 years ಒನ್ಸು ಇದನ್ನ ಮಾಡುವಂಥದ್ದು, ಏನು ಸಾಯಿಲ್ನ ಚೆಕ್ ಮಾಡುವಂಥದ್ದು ಹಾಗೆ. ದೆನ್ ಸಸ್ಯ ಸಂಜೀವಿನಿ, ಅರ್ಲಿ ಪೆಸ್ಟ್ ಡಿಸೀಸ್ ಡಿಟೆಕ್ಷನ್ ವಿತ್ ಬಯೋ ಕಂಟ್ರೋಲ್ ಏಜೆಂಟ್ಸ್. ರೈತ ಕರೆ ಕೇಂದ್ರ, ಅಪ್ಗ್ರೇಡೆಡ್ ಫಾರ್ಮರ್ ಕಾಲ್ ಸೆಂಟರ್ ಫಾರ್ ವೆದರ್ ಅಂಡ್ ಮಾರ್ಕೆಟ್ ಇನ್ಫೋ. ಸೆರಿಕಲ್ಚರ್ಗೆ ಸಿಲ್ಕ್ ಕ್ಯಾಪಿಟಲ್ ಆಫ್ ಇಂಡಿಯಾ, ಕರ್ನಾಟಕ ಕಾಂಟ್ರಿಬ್ಯೂಟ್ 46% ಆಫ್ ದಿ ಇಂಡಿಯಾ ಸಿಲ್ಕ್. ಇವಾಗ ಅವರಿಗೆ ಕಕೂನ್ಗೆ 10 to 20 ರೂಪೀಸ್ ಪರ್ ಕೆಜಿಗೆ ಸಬ್ಸಿಡಿ ಕೊಟ್ಟಿದ್ದಾರೆ. ಸಿಲ್ಕ್ ಪಾರ್ಕ್ ರಾಮನಗರ, ಸಿಡ್ಲಘಟ್ಟ, ಹಾವೇರಿ, ಕಲಬುರ್ಗಿ, ತಾಂಡವಪುರ, ಇವು 5 ಕೊಡ್ಬೋದು. ಸಿಲ್ಕ್ ಪಾರ್ಕ್ ಎಲ್ಲೆಲ್ಲಿ, ರಾಮನಗರ, ಸಿಡ್ಲಘಟ್ಟ, ಹಾವೇರಿ, ತಾಂಡವಪುರ, ಕಲಬುರ್ಗಿ ಎಲ್ರಿಗೂ ಕನ್ಫ್ಯೂಸ್ ಆಗುತ್ತೆ, ಯಾಕಂದ್ರೆ ಕಲಬುರ್ಗಿಯಲ್ಲಿ ಯಾಕೆ ಸಿಲ್ಕ್ ಇದು ಮಾಡ್ತಾರೆ ಅಂತ ಒಂದು ಯೋಚನೆ ಬರ್ಬೋದು. ಸೊ ದಯವಿಟ್ಟು ಅದನ್ನ ನೆನ್ಪಿಟ್ಕೊಳ್ಳಿ. ಚೌಕಿ ರೇರಿಂಗ್ ಸೆಂಟರ್, ಕೊಲಾಬ್ರೇಷನ್ ವಿತ್ ಅಗ್ರಿ ಎಂಟರ್ಪ್ರಿನರ್ ಅಂಡ್ ಫುಡ್ ಪ್ರೊಸೆಸಿಂಗ್ ಆರ್ಗನೈಸೇಷನ್ಸ್. ಅನಿಮಲ್ ಹಸ್ಬೆಂಡ್ರಿ, ಫಿಶರೀಸ್ ಅಂಡ್ ಕೋಆಪರೇಷನ್. ಪಹಲದಾರೆ ಕ್ಯಾಂಪ್ಸ್ ಆರ್ಗನೈಸ್ಡ್ ಇನ್ 1000 ಗ್ರಾಮ ಪಂಚಾಯತ್ ವಿತ್ ಸ್ಲೋಗನ್ 1 calf per year at 5 crores at address livestock reproduction issues. 1 calf per year. ಈಗ ನಮ್ಮನೇಲಿ ಹಸು ಇದೆ, ಅದು 2 ವರ್ಷಕ್ಕೊಂದ್ಸಲ 3 ವರ್ಷಕ್ಕೊಂದ್ಸಲ ಕರು ಹಾಕುತ್ತೆ ಆಕ್ಚುಲಿ. ಅದಕ್ಕೆ ಇದು ಫಲಾಧಾರೆ ಕ್ಯಾಂಪ್ಸ್ ಎಲ್ಲ ಬಂದ್ರೆ, ಈಗ ಹಸು ಕರು ಹಾಲು ಕೊಡ್ತಿರುವಾಗ್ಲೇನೆ ಅದಕ್ಕೆ ಇನ್ನೊಂದು ಕರುನ ಮಾಡೋಕೆ ಇದು ಮಾಡಿಸ್ಬೋದು, ರಿಪ್ರೊಡಕ್ಷನ್ ಇಶ್ಯೂಸ್ನ. ಆಕ್ಚುಲಿ ಮುಂಚೆ ಎಲ್ಲ ಇಂಜೆಕ್ಷನ್ಸ್ ಇರಲಿಲ್ಲ, ಇವಾಗ ಇಂಜೆಕ್ಷನ್ಸ್ ಕೊಡ್ತಾರೆ, ಮೇ ಬಿ ಅದು ಪ್ರಾಬ್ಲಮ್ ಇರ್ಬೋದು. ದೆನ್ ವೆಟರ್ನರಿ ಇನ್ನೋವೇಷನ್, ಸಿಟಿ ಸ್ಕ್ಯಾನ್ ಸೆಂಟರ್ಸ್ ಫಾರ್ ಲೈಫ್ ಸ್ಟಾಕ್ ಎಟ್ ವೆಟರ್ನರಿ ಹಾಸ್ಪಿಟಲ್ ಬೆಂಗಳೂರು ಮತ್ತು ಬೀದರ್ನಲ್ಲಿ, ಡಾಗ್ ಬರ್ತ್ ಕಂಟ್ರೋಲ್ ಮಾಡೋಕ್ಕೆ. ದೆನ್ ಫಿಶರೀಸ್ ಕಿಟ್, ವ್ಯಾಲ್ಯೂ ಫಾರ್ ಫಿಶರೀಸ್ ಕಿಟ್ ಫಿಶರ್ಮ್ಯಾನ್ ಇನ್ಕ್ರೀಸ್ ಟು 10,000 to 20,000 ಮಾಡಿದ್ದಾರೆ. ಆ್ಯಂಡ್ ಆಸ್ ವಿ ಡಿಸ್ಕಸ್ಡ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಫಿಶರೀಸ್ ಮ್ಯಾಂಗ್ಳೂರಲ್ಲಿ ನಾವು ಬಿಲ್ಡ್ ಮಾಡಬೇಕಂತ ಅನ್ಕೊಂಡಿದ್ವಿ. ಅಗ್ರಿಕಲ್ಚರಲ್ ಲೋನ್ ಟಾರ್ಗೆಟ್ 0% ಲೋನ್ ಅಪ್ ಟು 0% ಲೋನ್ ಕೊಡಬೇಕು ಅಂತ ಹೇಳಿ 30,000 crores ಸ್ಯಾಂಕ್ಷನ್ ಮಾಡ್ತಿದೆ. 30,000 crores ಹತ್ತತ್ರ 38 lakh ಫಾರ್ಮರ್ಸಿಗೆ 0 ಇಂಟ್ರೆಸ್ಟ್ ಕೊಡಬೇಕು ಅಂತ ಹೇಳಿ ದೇ ಹ್ಯಾವ್ ಡಿಸೈಡೆಡ್. ವಾಟರ್ ರಿಸೋರ್ಸ್ ಆ್ಯಂಡ್ ಇರಿಗೇಷನ್, ಎತ್ತಿನ ಹೊಳೆ ಪ್ರಾಜೆಕ್ಟ್
ಎತ್ತಿನಹೊಳೆ ರಿಸರ್ವಿಯರು ವಡ್ರಹಳ್ಳಿ ಕೊರಟಗೆರೆ ತಾಲೂಕಲ್ಲಿ 1.2 TMC ಬ್ಯಾಲೆನ್ಸಿಂಗ್ ರಿಸರ್ವರ್ನ ಬಿಲ್ಡ್ ಮಾಡ್ಬೇಕಂತ ಅಂದ್ಕೊಂಡಿದ್ದಾರೆ. ಹೆಬ್ಬಾಳ ನಾಗವಾರ ವ್ಯಾಲಿಯಲ್ಲಿ 164 ಟ್ಯಾಂಕ್ಸ್ ಸಿಡ್ಲಘಟ್ಟ ಚಿಂತಾಮಣಿ ತಾಲೂಕ್ ಫಿಲ್ಡ್ ವಿನ್ ಮಣನಿ ಕೆರೆ ಎಟ್ 237 crores rupees 237 crores. HN ವ್ಯಾಲಿ ಹೊಸಕೋಟೆ ತಾಲೂಕಲ್ಲಿ ಇದು 59 ಟ್ಯಾಂಕ್ಸ್ ಹೊಸಕೋಟೆ ತಾಲೂಕಲ್ಲಿ ಫಿಲ್ ಮಾಡ್ಬೇಕಂತ ಅರೌಂಡ್ 140,000 crores ಅಲ್ಲಿ. ಋಷಭಾವತಿ ವ್ಯಾಲಿ 119 ಟ್ಯಾಂಕ್ಸ್ ನೆಲಮಂಗಲ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಹತ್ತತ್ರ ಸೀವೇಜ್ ವಾಟರ್ ಕ್ಲೀನ್ ಮಾಡಬೇಕು, ಟ್ರೀಟ್ ಮಾಡ್ಬೇಕಂತ ಹೇಳಿ 650 crores ಸ್ಯಾಂಕ್ಷನ್ ಆಗಿದೆ. ಎತ್ತಿನಹೊಳೆ ಪ್ರಾಜೆಕ್ಟ್ ಇನ್ ಡೀಟೇಲಿಂಗ್ ಆಗಿ ನಾನು ಒಂದು ಎಸ್ಸೆ ಟಾಪಿಕ್ ಮಾಡುವಾಗ ನಾನು ಮಾಡಿಕೊಟ್ಟಿದ್ದೀನಿ, ದಯವಿಟ್ಟು ಆ ವಿಡಿಯೋ ನೋಡಿ. ದೆನ್ ಎಜುಕೇಷನ್, ಸ್ಕೂಲ್ ಮತ್ತು ಹೈಯರ್ ಎಜುಕೇಷನಿಗೆ AI ಡಿಜಿಟಲ್ ಟ್ಯೂಟರ್ IIT ಧಾರವಾಡಲ್ಲಿ 12 lakh ಸ್ಟೂಡೆಂಟ್ಸಿಗೋಸ್ಕರ 5 crores ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾ ಬ್ಯಾನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೋಷಿಯಲ್ ಮೀಡಿಯಾ ಬ್ಯಾನ್ ಬಿಲೋ 16 years and you must see the video which I have done for ಅರಿವು. ಆ್ಯಂಡ್ ಇನ್ನೊಂದು ಸೈನಿಕ್ ವಿಜಯಪುರದಲ್ಲಿ 10 ಕೋಟಿ ಹಾಸ್ಟೆಲ್ ರೀಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಸ್ಯಾಂಕ್ಷನ್ ಆಗಿದೆ. ಹೈಯರ್ ಎಜುಕೇಷನಲ್ಲಿ ದೀಪಿಕಾ ಸ್ಕಾಲರ್ಶಿಪ್ ಎವ್ರಿ ಗರ್ಲ್ ಸ್ಟೂಡೆಂಟ್ಸಿಗೆ 30,000 ಆ್ಯನ್ಯುವಲ್ ಸ್ಕಾಲರ್ಶಿಪ್. ಮೆಟರ್ನಿಟಿ ಲೀವು 90 days ಮೆಟರ್ನಿಟಿ ಲೀವು ಗೆಸ್ಟ್ ಟೀಚರ್ಸಿಗೆ ಕೊಟ್ಟಿದ್ದಾರೆ. ಯೂಶಲಿ ಗೆಸ್ಟ್ ಟೀಚರ್ಸಿಗೆ ಮೆಟರ್ನಿಟಿ ಲೀವ್ ಇರಲ್ಲ, ಬಟ್ ಈಗ 90 days ತನಕ ಅವರಿಗೆ ಸ್ಯಾಲರಿ ಬರುತ್ತೆ. ರೋಹಿತ್ ವೆಮುಲಾ ಆಕ್ಟ್ ಟು ಪ್ರಿವೆಂಟ್ ದ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಇನ್ ಹೈಯರ್ ಎಜುಕೇಷನಲ್ಲಿ ಗೊತ್ತೇ ಇದೆ ರೋಹಿತ್ ವೆಮುಲಾದ್ ಏನಾಯಿತು ಅಂತ. ಸೊ ಹಾಗೆ ಯಾರು ಕೂಡ ಕಾಸ್ಟ್ನ ಡಿಸ್ಕ್ರಿಮಿನೇಟ್ ಮಾಡಬಾರ್ದು ಅಂತ ಹೇಳಿ ಆ ಒಂದು ಆ್ಯಕ್ಟ್ ಬಂದಿದೆ. ದೆನ್ ಡಿಜಿಟಲ್ ಲೈಬ್ರರೀಸ್, ಕಾಂಪಿಟೇಟಿವ್ ಎಕ್ಸಾಮ್ ಸ್ಟಡಿ ಸೆಂಟರ್ಸ್ ಇನ್ ಧಾರವಾಡ ಆ್ಯಂಡ್ ಬ್ಯಾಂಗ್ಳೂರು 10 crores ಈಚ್ ಕೊಟ್ಬಿಟ್ಟು ಡಿಜಿಟಲ್ ಲೈಬ್ರರೀಸ್ ಮಾಡಿದ್ದಾರೆ. ವಚನ ಯೂನಿವರ್ಸಿಟಿ 25 ಎಕರೆ ಅಲೌಟ್ ಆಗಿದೆ ಬಸವ ಕಲ್ಯಾಣದಲ್ಲಿ ವಚನ ಯೂನಿವರ್ಸಿಟಿಗೆ. ಸೊ ಯಾರಿಗೆಲ್ಲರಿಗೂ ಬೆನಿಫಿಟ್ಸ್ ತಗೊಳ್ಳೋದಿದೆ, ವಚನಾಭ್ಯಾಸ ಮಾಡು ಅಂತ ಆಸಕ್ತಿ ಇದೆ, ದಯವಿಟ್ಟು ನೀವು ಟ್ರೈ ಮಾಡ್ಬೋದು. ಬಿಕಾಸ್ ಒಬ್ರು ಮನುಷ್ಯನ ಜೀವನದ ಶೈಲಿ ಚೇಂಜ್ ಆಗಬೇಕು ಅಂತ ಅಂದರೆ ಅವರು ಕನ್ನಡ ಲಿಟ್ರೇಚರ್ ಓದಬೇಕು, ಬಸವಣ್ಣನ ವಚನಗಳನ್ನ ಓದಬೇಕು, ಕನಕದಾಸರ ಕೀರ್ತನೆಗಳನ್ನ ಓದಬೇಕು. ಸೊ ಅವನು ಜಗತ್ತನ್ನು ನೋಡುವ ರೀತಿ, ಅನ್ಯವರ್ಗದ ಜನರನ್ನ ನೋಡೋ ರೀತಿ ಚೇಂಜ್ ಆಗುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹೆಲ್ತ್ ಆ್ಯಂಡ್ ಮೆಡಿಕಲ್ ಎಜುಕೇಷನ್, ಮಿಷನ್ ಝೀರೋ ಪ್ರಿವೆಂಟೇಬಲ್ ಮೆಟರ್ನಿಟಿ ಡೆತ್, ಇಟ್ ರೆಡ್ಯೂಸ್ಡ್ 24% ಫ್ರೀ ಇನ್ಸುಲಿನ್ ಪೆನ್ಸ್ ಫಾರ್ ಬಿಲೋ 18 ಎಲ್ಲರಿಗೂ. ಟೈಪ್ 1 ಡಯಾಸಿಸ್ಗೆ ಕೇರಳ ಮಾಡೆಲ್ ಪ್ಯಾಲಿಯೇಷನ್ ಕೇರ್ ವಿತ್ ಪ್ಯಾಲಿಯಮ್ ಇಂಡಿಯಾ. ಮತ್ತು ಸಮಸ್ತ ಮೊಬೈಲ್ ಆ್ಯಪ್ ಫಾರ್ ಡಿಜಿಟಲ್ ಹೆಲ್ತ್, ಇದು ನೆನ್ಪಿಟ್ಕೊಳ್ಳಿ. ಸಮಸ್ತ ಮೊಬೈಲ್ ಆ್ಯಪ್ ಇಟ್ ಈಸ್ ರಿಲೇಟೆಡ್ ಟು ಅಂತಲೂ ಕೇಳ್ಬೋದು. ದೆನ್ ಮೆಡಿಕಲ್ ಇನ್ಫ್ರಾಸ್ಟ್ರಕ್ಚರ್, ಜಯದೇವ ಕಾರ್ಡಿಯೋವಸ್ಕ್ಯುಲರ್ ಸೆಂಟರು ಹುಬ್ಬಳ್ಳಿಯಲ್ಲಿ ಒಂದು ಮಾಡಬೇಕಂತ ಇದೆ. ದೆನ್ ಟರ್ಷರಿ ಕ್ಯಾನ್ಸರ್ ಹಾಸ್ಪಿಟಲ್ಲು ವಿಜಯನಗರ ಮತ್ತು ಕೊಪ್ಪಳ ಡಿಸ್ಟ್ರಿಕ್ಟ್ ಮಧ್ಯ ಮಾಡುವಂಥದ್ದು. ದೆನ್ ಬ್ಯಾಂಗ್ಳೂರ್ ಎಕ್ಸ್ಪೆನ್ಷನ್, ಜಯದೇವ ರೀಜ್ನಲಲ್ಲಿ BBMP ಮಲ್ಟಿ ಹಾಸ್ಪಿಟಾಲಿಟಿ ಮಾಡಬೇಕಂತ ಗೋವಿಂದರಾಜ್ ನಗರಲ್ಲಿ. ದೆನ್ ವಿಕ್ಟೋರಿಯಾ ಹಾಸ್ಪಿಟಲ್ ರೀನೇಮ್ಡ್ ಇಂಟು ಶಾಂತವೀರ ಗೋಪಾಲಗೌಡ ಹಾಸ್ಪಿಟಲ್. ಈಗ ನೀವು ಶಾಂತವೀರ ಗೋಪಾಲಗೌಡ ಅವ್ರ ಬಗ್ಗೆನೂ ತಿಳ್ಕೊಬೇಕು, ಬಿಕಾಸ್ ಎಕ್ಸಾಮಲ್ಲಿ ಶಾಂತವೀರ ಗೋಪಾಲಗೌಡರದ್ದು ಕೃತಿಗಳು ಯಾವುದು, ಅವ್ರದ್ದು ನೇಟಿವ್ ಯಾವುದು, ಅವರಿಗೆ ಯಾವುದಾದ್ರು ಪ್ರಶಸ್ತಿ ಬಂದಿತ್ತು, ಈ ಥರ ಎಲ್ಲ ಕೇಳುವ ಸಾಧ್ಯತೆ ಹೆಚ್ಚಿರುತ್ತೆ. ದೆನ್ ವಿಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಸೋಷಿಯಲ್ ವೆಲ್ಫೇರ್, ಗೃಹಲಕ್ಷ್ಮಿ ಸ್ಕೀಮು, ಆಮೇಲೆ ಅಕ್ಕ ಪಡೆ ಯೋಜನಾ, ಇದು ಡಿಸ್ಟ್ರಿಕ್ಟ್ ವಿಮೆನ್ ಎಲ್ಲ ಡಿಸ್ಟ್ರಿಕ್ಟಲ್ಲೂ ಇಂಪ್ಲಿಮೆಂಟ್ ಮಾಡುವಂಥದ್ದು. ಯಾರ್ಯಾರಿಗೆ ಅಂತಂದರೆ ವಿಮೆನ್ ಮತ್ತು ಚಿಲ್ಡ್ರನ್ ಯಾರು ಡಿಸ್ಟ್ರೆಸ್ಸಲ್ಲಿ ಇರ್ತಾರೆ ಅವರಿಗೆ. ಮತ್ತು ಇನ್ಸೆಂಟಿವ್ಸು ದೇವದಾಸಿಗಳಿಗೆ ಮತ್ತು ಜೆಂಡರ್ ಮೈನಾರಿಟಿಗಳಿಗೆ 30,000 ಇತ್ತು, ಇವಾಗ 45,000 ಮಾಡಿದ್ದಾರೆ. ಮತ್ತು ಮಾತೃಪೂರ್ಣ ಹಾಟ್ ಕುಕ್ಡ್ ಮೀಲ್ ಎಟ್ ಅಂಗನವಾಡಿ ಫಾರ್ ಪ್ರೆಗ್ನೆಂಟ್ ಆ್ಯಂಡ್ ಲ್ಯಾಕ್ಟೇಟಿಂಗ್ ವಿಮೆನ್ನಿಗೆ. ಮತ್ತು ಡ್ರಗ್ ಡಿ ಅಡಿಕ್ಷನ್ ಸೆಂಟರ್ ನಿಮ್ಯಾನ್ಸ್ ಆ್ಯಂಡ್ ಡಿಮ್ಯಾನ್ಸ್ ಚಿಕ್ಕ ಮಕ್ಕಳಿಗೆ ಇದು. ದೆನ್ ಸೋಷಿಯಲ್ ವೆಲ್ಫೇರಲ್ಲಿ 4 ಅಂಬೇಡ್ಕರ್ CBSE ರೆಸಿಡೆನ್ಸಿ ಸ್ಕೂಲು ಎಲ್ಲೆಲ್ಲಿ ಅಂದರೆ ಬೆಳಗಾಂ, ಕೋಲಾರ್, ಕಲಬುರ್ಗಿ, ವಿಜಯಪುರ. ಬುದ್ಧಿಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ. ಗಂಗಾ ಕಲ್ಯಾಣ ಬೋರ್ವೆಲ್ ಎಲೆಕ್ಟ್ರಿಫಿಕೇಷನ್ ಅಸಿಸ್ಟೆಂಟು ಡಬಲ್ ಡೆಟ್ 1,50,000 ಸಿಗುತ್ತೆ. ವಾಲ್ಮೀಕಿ ಅಡ್ಮಿನಿಸ್ಟ್ರೇಟಿವ್ ಸೌಧ ಸುಮ್ನಹಳ್ಳಿಯಲ್ಲಿ ಕಟ್ಟಬೇಕು ಅಂತ. ದೆನ್ ಸಬ್ಸಿಡಿ ಲೋನ್ ಅಪ್ ಟು 10 lakh, 4% ಇಂಟ್ರೆಸ್ಟ್ ಆನ್ ಸವಿತಾ ಕಮ್ಯುನಿಟಿ ಸಲೂನ್ಸು. ಧರ್ಮಚಾರಿ ಹೊನೋರಿಯಂ 6,000 per month ಫಾರ್ ಬುದ್ಧಿಸ್ಟ್ ಕಮ್ಯುನಿಟೀಸ್ ಧರ್ಮಚಾರೀಸ್. ದೆನ್ ಚೈಲ್ಡ್ ಸೆಂಟ್ರಿಕ್
63,000 crores ಅರೌಂಡ್. ಆಮೇಲೆ 94,663 ವುಮೆನ್ ಸೆಂಟ್ರಿಕ್. ಹೌಸಿಂಗ್, BLS ಹೌಸಿಂಗ್ ಸಬ್ಸಿಡಿ 1 lakh BLS ಹೌಸಸ್ನ ಕೊಡ್ತಾ ಇದ್ದಾರೆ. ಸಬ್ಸಿಡಿ 1.2 ಇಂದ 2 lakh ತನಕ GM ಅವರಿಗೆ, 2 lakh ಇಂದ 3 lakh ತನಕ SC/STಗಳಿಗೆ. ಆನ್ಲೈನ್ ಲಾಟ್ರಿ, ಬೆನಿಫಿಷಿಯರಿ ಸೆಲೆಕ್ಷನ್ ಅಂಡರ್ ಸ್ಟೇಟ್ ಹೌಸಿಂಗ್ ಸ್ಕೀಮ್, ಆನ್ಲೈನ್ ಲಾಟ್ರಿ ಇನ್ ಗ್ರಾಮ ಸಭಾ, ರಿಪ್ಲೇಸಿಂಗ್ ಮ್ಯಾನುವಲ್ ಲಾಟ್ರಿ. ಆಮೇಲೆ KHP ಸೂರ್ಯ ಕ್ರೀಡಾ ಗ್ರಾಮ 80,000 ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಆನೇಕಲ್ಲಲ್ಲಿ ಬಿಲ್ಡ್ ಮಾಡಬೇಕಂತ. ನಮ್ಮ ಮನೆ ಸ್ಕೀಮ್ 50,000 ಸೈಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಕನ್ಸೆಷನ್ ರೇಟಲ್ಲಿ ನೆಕ್ಸ್ಟ್ 2 years ಅಲ್ಲಿ. ಟ್ಯಾಕ್ಸ್ ರೆವಿನ್ಯೂ ಇದು SC/STಗೆ 74,000 ಅರೌಂಡ್ ಕ್ರೋರ್ಸ್, 5.8 ಗ್ರೋತ್ ಆಗಿದೆ ಪರ್ಸೆಂಟೇಜು. ಆಮೇಲೆ ಎಕ್ಸಸೈಸ್ ರೆವಿನ್ಯೂ 36,000 crore, 12.7% ಗ್ರೋತ್. ರೆವಿನ್ಯೂ ಟಾರ್ಗೆಟ್ 1.25 lakh crore. ದೆನ್ ಟೇಕ್ ಅವೇ, ಸ್ಟ್ರಾಂಗ್ ಎಕಾನಮಿ. ಯಾಕೆ ಹೇಳಿ ಸ್ಟ್ರಾಂಗ್ ಎಕಾನಮಿ? ಸ್ಟ್ರಾಂಗ್ ಎಕಾನಮಿ ಯಾಕಂತಂದ್ರೆ ಇಂಡಿಯಾದು 7.4 ಇದೆ GDP, ಆದರೆ ನಮ್ದು 8.1 ಇದೆ. ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್, ಸಿಲ್ಕ್ ಪಾರ್ಕ್, ಪ್ಲಾನಿಟೋರಿಯಂ, IT ಪಾರ್ಕ್ಸು, ಏರೋಸ್ಪೇಸ್ ಪಾರ್ಕು, ಇವೆಲ್ಲವೂ ಡಿಸ್ಟ್ರಿಕ್ಟ್ ಬೆಳವಣಿಗೆಗೆ. ದೆನ್ ಇನ್ಕ್ಲೂಸಿವ್ ವೆಲ್ಫೇರ್, ಎಲ್ಲ ST SC ವುಮನ್ ಚಿಲ್ಡ್ರನ್ನು ಎಲ್ರಿಗೂ ಕೂಡ ವೆಲ್ಫೇರ್ ಇದು ಮಾಡಿದ್ದಾರೆ. ಮತ್ತು ಅಗ್ರಿಕಲ್ಚರ್ ಆ್ಯಂಡ್ ವಾಟರ್ 30,000 crores ಝೀರೋ ಇಂಟ್ರೆಸ್ಟಲ್ಲಿ ಅಂತಂದರೆ ಇಟ್ಸ್ ಅ ವೆರಿ ಗುಡ್ ಅಮೌಂಟ್. ಸೊ ವಿ ಕ್ಯಾನ್ ಹ್ಯಾವ್ ಅ ಗುಡ್ ಡೆವಲಪ್ಮೆಂಟ್ ವಿತ್ ದಿಸ್ ಬಜೆಟ್. ಸೊ ಎವ್ರಿಬಡಿ ಬಜೆಟ್ನ ಜಸ್ಟ್ ಎಕ್ಸಾಮ್ ಪರ್ಪಸ್ಸಿಗೆ ಓದಬೇಡಿ, ನಿಮ್ಮ ಮನೆಯವ್ರಿಗೂ ಕೂಡ. ಇವಾಗ ನೋಡಿ, ಅಗ್ರಿಕಲ್ಚರ್ ಲೋನ್ 30,000 0% ಕೊಡೋದ್ರಿಂದ ಯು ಕ್ಯಾನ್ ಟೇಕ್ ಅ ಲೋನ್. ಸೊ ನಾಟ್ ಅ ಬಿಗ್ ಡೀಲ್ ಅಲ್ವಾ, ಯು ಕ್ಯಾನ್ ಟೇಕ್ ಅ ಲೋನ್. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಬಜೆಟ್ ಆ್ಯಂಡ್ ಐ ಹೋಪ್ ಇಟ್ ಹೆಲ್ಪ್ಸ್. ಇದು ಹೆಲ್ಪ್ ಆಯಿತು ಅಂತ ಅನಿಸಿದ್ರೆ ನಿಮ್ಮ ಫೆಲೋಮೇಟ್ಸ್ಗೂ ಕೂಡ ಇದನ್ನ ಶೇರ್ ಮಾಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.